ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕಕ್ಕೆ ಕೇಳುವಂತಹ ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಇದನ್ನ ಕಂಪೇರೇಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಾನು ಕೂಡ ನಾವು ಕರಿತೀವಿ. ಸೊ ಕಂಪೇರೇಟಿವ್ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, 5 ಮಾರ್ಕ್ಸ್ ಗೆ ಯಾವಾಗಲೂ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳ್ತಾರೆ. ಲಾಂಗ್ ಕ್ವಶನ್ ಅಲ್ಲಿ 10-15 ಮಾರ್ಕ್ಸ್ ನಲ್ಲಿ ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಸೊ ಈಗ ನಾವು 5 ಮಾರ್ಕ್ಸ್ ಗೆ ನೋಡ್ತಾ ಇರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಕಮ್ ಸ್ಟೇಟ್ಮೆಂಟ್ ನ ನೋಡೋಣ. ಸೊ ಯಾವ ರೀತಿ ಬಿಡಿಸಬೇಕು ಅನ್ನೋದು ಕೂಡ ನೋಡೋಣ. ನಾ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪೇರೇಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಕ್ವಶನ್ ಅಲ್ಲಿ ಸೇಲ್ಸ್, ಕಾಸ್ಟ್ ಆಫ್ ಸೇಲ್ಸ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಡೀಟೇಲ್ಸ್ 2023-24 ನಮಗೆ ಕೊಟ್ಟಿದ್ದಾರೆ. ಸೊ ಕ್ವಶನ್ ಅಲ್ಲಿ ಏನಿರಲ್ಲ, ಅದರದ್ದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರಲ್ಲ, ಅಂದ್ರೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅವರು ತಯಾರು ಮಾಡಿರಲ್ಲ. ಫಸ್ಟ್ ಅದ್ರ ಫಾರ್ಮೆಟ್ ನಿಮಗೆ ಗೊತ್ತಿರಬೇಕು. ಸೊ ಹೆಡ್ಡಿಂಗ್ ಏನ್ ಹಾಕ್ತಿವಿ, ಅವರು ಕಂಪೇರೇಟಿವ್ ಕೇಳಿರೋದ್ರಿಂದ ಕಂಪೇರೇಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. 5 ಕಾಲಮ್ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ನಲ್ಲಿ ನಮ್ದು ಫಾರ್ಮೆಟ್ ಬರ್ಕೋತೀವಿ. 23 ನಲ್ಲಿ ಎಲ್ಲ 23 ಕೊಟ್ಟಿರುವಂತಹ ಅಮೌಂಟ್ ನ 24 ಅಮೌಂಟ್ ನ 24 ಕಾಲಮ್ ನಲ್ಲಿ ಇವೆರಡು ಕಾಲಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮತ್ತು ಪರ್ಸೆಂಟೇಜ್ ಕಾಲಮ್ ನಾವು ಕಂಡುಹಿಡಬೇಕು. ಸೊ ಮೊದಲಿಗೆ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಬರಿತೀವಿ. ಸೊ ಅದರಲ್ಲಿ ಸೇಲ್ಸ್ ಬರುತ್ತೆ, ಅಥವಾ ಕ್ವಶನ್ ಅಲ್ಲಿ ರೆವಿನ್ಯೂ ಕೊಟ್ಟಿದ್ರೆ ರೆವಿನ್ಯೂ ಬರುತ್ತೆ. ಸೆಕೆಂಡ್ ಅದರ್ ಇನ್ಕಮ್ ಬರುತ್ತೆ, ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದರ್ ಇನ್ಕಮ್ ಅಂತ ಬರಿಬೇಕು. ಇವೆರಡು ಐಟಮ್ ನ ಹೊರತುಪಡಿಸಿ ಕ್ವಶನ್ ಅಲ್ಲಿ ಇರುವಂತಹ ಉಳಿದಿದ್ದೆಲ್ಲ ಐಟಮ್ ನ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ನಲ್ಲಿ ಬರೀಬೇಕು. ಅಂದ್ರೆ ಕ್ವಶನ್ ಅಲ್ಲಿ ಅವ್ರು ಎಷ್ಟೇ ಐಟಮ್ ಕೊಡ್ಲಿ, ಸೇಲ್ಸ್ ರೆವಿನ್ಯೂ ಅಂತ ಇದ್ರೆ ಅದು 1ನೇ ಐಟಮ್, ಅದರ್ ಇನ್ಕಮ್ ಅಥವಾ ರಿಸೀವ್ಡ್ ಅಂತ ಇದ್ರೆ ಅದು 2ನೇ ಇನ್ಕಮ್. ಅದರ್ ಇನ್ಕಮ್ ಅಥವಾ ಯಾವ್ದಾದ್ರು ಐಟಮ್ ಮುಂದೆ ರಿಸೀವ್ಡ್ ಅಂತ ಇರಬೇಕು. ಫಾರ್ ಎಕ್ಸಾಂಪಲ್ ಕಮಿಷನ್ ರಿಸೀವ್ಡ್. ಸೇಲ್ಸ್ ಮತ್ತು ಅದರ್ ಇನ್ಕಮ್ ಬಿಟ್ಟು ಕ್ವಶನ್ ಅಲ್ಲಿ ಯಾವ ಐಟಮ್ ಅಂದ್ರೂ ಕೂಡ ನಾವು ಅದನ್ನ ಎಕ್ಸ್ಪೆನ್ಸಸ್ ನಲ್ಲಿ ಬರಿತೀವಿ. ಟೋಟಲ್ 4 ಐಟಮ್ ಇದೆ. ಸೇಲ್ಸ್ ಇದೆ, ಸೇಲ್ಸ್ ನಾವು ಆಲ್ರೆಡಿ ಬರ್ದಿದ್ದೀವಿ ಇನ್ಕಮ್ ಹೆಡ್ಡಿಂಗ್ ನಲ್ಲಿ. ಉಳಿದಿದ್ 3 ನಾವು ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ನಲ್ಲಿ ಬರ್ಕೋತೀವಿ. ಸೊ ಈ ರೀತಿಯಾಗಿ ಫಾರ್ಮೆಟ್. ಆಮೇಲೆ ನಾವು ಬರೆದಿರುವಂತ ಸೇಲ್ಸ್ ಟೋಟಲ್ ಬೇರೆ ಮಾಡಬೇಕು, ಎಕ್ಸ್ಪೆನ್ಸಸ್ ಟೋಟಲ್ ಬೇರೆ ಮಾಡಬೇಕು. ಎರಡನ್ನು ಮೈನಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಬರುತ್ತೆ. ಸೊ 2023 ನಲ್ಲಿ 4 ಲ್ಯಾಕ್ ಇದೆ ಮತ್ತು 2,50,000, 75,000, 25,000 ಈ 4 ಅಮೌಂಟ್ ನ ಬರ್ಕೊಂಡು ನಾನು ಟೋಟಲ್ ಮಾಡಿ ಮೈನಸ್ ಮಾಡಿದ್ದೀನಿ. ಸೊ 4 ಲ್ಯಾಕ್ ಸೇಲ್ಸ್ ನಲ್ಲಿ ಈ 3 ಐಟಮ್ ಟೋಟಲ್ 3,50,000 ನ ಮೈನಸ್ ಮಾಡಿದ್ರೆ ನೆಟ್ ಪ್ರಾಫಿಟ್ 50,000 ಬರುತ್ತೆ. 2024 ಅಮೌಂಟ್ ಬರ್ಕೊಂಡಿದ್ದೀನಿ. ಸೊ ಮೈನಸ್ ಮಾಡಿ ನೆಟ್ ಪ್ರಾಫಿಟ್ 70,000 ಕಂಡು ಹಿಡಿದಿದ್ದೀನಿ. ಈಗ ನಾವು ಕಂಡು ಹಿಡಿಬೇಕಾಗಿರೋದು ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ನೆನಪಿರ್ಲಿ, ಸೆಕೆಂಡ್ ಕಾಲಮ್ ನಲ್ಲಿ ಫಸ್ಟ್ ಕಾಲಮ್ ನ ನಾವು ಮೈನಸ್ ಮಾಡ್ತಾ ಹೋಗ್ಬೇಕು. 5 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು ಬರುತ್ತೆ? 1 ಲ್ಯಾಕ್ ಬರುತ್ತೆ. ಒಂದ್ ವೇಳೆ ಈ ಸೆಕೆಂಡ್ ಕಾಲಮ್ ಅಮೌಂಟ್ ಸಣ್ಣದಿದ್ರೆ ಮೈನಸ್ ಒಳಗೆ ಅಮೌಂಟ್ ಬಂದ್ರೆ ಮೈನಸ್ ನಲ್ಲಿ ಬರೀಬೇಕು, ಅದನ್ನ ಡಿಕ್ರೀಸ್ ಅಂತ ಕರಿತೀವಿ. ಈಗ ಪ್ಲಸ್ ನಲ್ಲಿದೆ. ಸೆಕೆಂಡ್ ಕಾಲಮ್ ನಲ್ಲಿ ಫಸ್ಟ್ ಕಾಲಮ್ ಅಮೌಂಟ್ ಮೈನಸ್ ಮಾಡಿದಾಗ ಬರುವಂತ ಆನ್ಸರ್ ಏನಿದೆ ಅದು ಪ್ಲಸ್ ಒಳಗೆ ಬಂದ್ರೆ ಇನ್ಕ್ರೀಸ್ ಅರ್ಥ, ಮೈನಸ್ ಒಳಗೆ ಬಂದ್ರೆ ಡಿಕ್ರೀಸ್ ಅರ್ಥ. ಪ್ಲಸ್ ಮೈನಸ್ ಮೆನ್ಷನ್ ಮಾಡಿಸ್ಲಾರ್ದ್ಲೆ ಬಿಡಿಸಿದ್ರೆ ಅದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, 5 ಲ್ಯಾಕ್ ಇದೆ, 4 ಲ್ಯಾಕ್ ಇದೆ, ಮೈನಸ್ ಮಾಡಿದಾಗ 1 ಲ್ಯಾಕ್ ಬರುತ್ತೆ. ಸೊ ಪರ್ಸೆಂಟೇಜ್ ಹೇಗೆ ಕಂಡಿದೆ ಅಂದ್ರೆ ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100. ಅಂದ್ರೆ 1 ಲ್ಯಾಕ್ ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 100 ಮಾಡಿದಾಗ 25 ಬಂತು. ಸೊ ಅಗೇನ್ 5 ಲ್ಯಾಕ್ ನಲ್ಲಿ 4 ಲ್ಯಾಕ್ ಮೈನಸ್ ಮಾಡಿದ್ರೆ 1 ಲ್ಯಾಕ್, 1 ಲ್ಯಾಕ್ ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 100 ಮಾಡಿದ್ರೆ 25. ನೆಕ್ಸ್ಟ್ ನೋಡಿ, 3 ಲ್ಯಾಕ್ ನಲ್ಲಿ 2,50,000 ನಾವು ಮೈನಸ್ ಮಾಡ್ತೀವಿ, 50,000 ಬರುತ್ತೆ. ಸೊ 50,000 ಡಿವೈಡೆಡ್ ಬೈ 2,50,000 ಇಂಟು 100 ಮಾಡಿದಾಗ 20% ಬರುತ್ತೆ. 1 ಲ್ಯಾಕ್ ನಲ್ಲಿ 75,000 ನ ಮೈನಸ್ ಮಾಡ್ತೀವಿ, 25,000 ಬರುತ್ತೆ. 25,000 ಡಿವೈಡೆಡ್ ಬೈ 75,000 ಇಂಟು 100 ಮಾಡಿದಾಗ 33.33 ಬರುತ್ತೆ. 30,000 ಮೈನಸ್ 25,000 ಮಾಡಿದಾಗ 5,000 ಬರುತ್ತೆ. 5,000 ಡಿವೈಡೆಡ್ ಬೈ 25,000 ಇಂಟು 100 ಮಾಡಿದಾಗ 20% ಬರುತ್ತೆ. 4,30,000 ನಲ್ಲಿ ಮೈನಸ್ 3,50,000 ಮಾಡಿದಾಗ 80,000 ಬರುತ್ತೆ. 80,000 ಡಿವೈಡೆಡ್ ಬೈ 3,50,000 ಇಂಟು 100 ಮಾಡಿದಾಗ 22.85 ಬರುತ್ತೆ. 70,000 ಮೈನಸ್ 50,000 ಮಾಡಿದ್ರೆ 20,000 ಬಂತು. 20,000 ಡಿವೈಡ್ ಬೈ 50,000 ಇಂಟು 100 ಮಾಡಿದಾಗ 40 ಬಂತು. ಸೊ ಈ ರೀತಿಯಾಗಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಸಾಲ್ವ್ ಮಾಡಬೇಕು. ಫಾರ್ಮ್ಯಾಟ್ ಏನು? ಸೇಲ್ಸ್ ಅಂದ್ರೆ ರೆವಿನ್ಯೂ, ಅದರ್ ಇನ್ಕಮ್ ಅಂದ್ರೆ ರಿಸೀವ್ಡ್ ಇನ್ಕಮ್. ಸೊ ಇವುಗಳನ್ನ ಹೊರತುಪಡಿಸಿ ಇವುಗಳನ್ನ ಇನ್ಕಮ್ ಹೆಡ್ಡಿಂಗ್ ನಲ್ಲಿ ಹಾಕಿ ಉಳಿದಿದ್ದೆಲ್ಲವನ್ನ ನೀವು ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ನಲ್ಲಿ ಹಾಕಬೇಕು. ಸೊ ಕ್ವಶನ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಅಂದ್ರೆ ಉಳಿದಿದ್ದೆಲ್ಲವೂ ಐಟಮ್ ಎಕ್ಸ್ಪೆನ್ಸಸ್. ಆಮೇಲೆ ರೆವಿನ್ಯೂ ಟೋಟಲ್ ಮತ್ತು ಎಕ್ಸ್ಪೆನ್ಸಸ್ ಟೋಟಲ್ ನೀವು ಟೋಟಲ್ ಮಾಡ್ಕೊಂಡು ಮೈನಸ್ ಮಾಡ್ಕೋಬೇಕು. ನೆಟ್ ಪ್ರಾಫಿಟ್ ಆನ್ಸರ್ ನ ಕಂಡು ಹಿಡ್ಕೋಬೇಕು. ಆಮೇಲೆ ಆನ್ಸರ್ಸ್ ಬಿಡಿಸ್ಬೇಕು. ಡೈರೆಕ್ಟ್ ಆಗಿ ಕೊಟ್ಟ ಕ್ವಶನ್ ಇಳಿಸ್ಕೊಂಡು ಬರೆದ್ರೆ 0 ಮಾರ್ಕ್ಸ್ ಕೊಡ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ.